ಪ್ರತಿ ದಿವಸ ಒಂದು ಗಾದೆಯನ್ನು ನಾನು ನಿಮಗೆ ಹೇಳ್ತಾನೆ ಇರ್ತೀನಿ, ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಅಂದ್ಬಿಟ್ಟು. ಅಂದರೆ ಯಾಕೆ ಈ ಗಾದೆಯಲ್ಲಿ ಮದುವೆ ಮತ್ತು ಮನೆ ಕಟ್ಟೋ ವಿಚಾರ ಬರುತ್ತೆ ಅಂದರೆ, ಇವೆರಡೂ ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಕ್ಲಿಷ್ಟಕರ ಘಟ್ಟಗಳು ಅಂತಂದರೆ ಹಣ ಹೊಂದಿಸೋದು ಮಾತ್ರ ಕಷ್ಟ ಅಂತಲ್ಲ, ಪ್ರತಿ ಹಂತದಲ್ಲೂ ನಮಗೆ ಇಲ್ಲಿ ಸವಾಲುಗಳು ಎದುರಾಗ್ತಾ ಹೋಗುತ್ತೆ. ಹಾಗಾಗಿ ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲೋದು ಹೇಗೆ, ನಮ್ಮ ಕನಸಿನ ಮನೆಯ ಒಡೆಯರಾಗೋದು ನಾವು ಹೇಗೆ, ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇವತ್ತಿನ ಒಂದು ಸರಣಿಯಲ್ಲೂ ಕೂಡ, ಇವತ್ತಿನ ಒಂದು ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ. ಇದೇ ಇವತ್ತಿನ ವಿಶೇಷ ಭಾರತ ವಾಕ್ಯ. ವಿಶೇಷ ಸರಣಿಯ 4ನೇ ದಿನಕ್ಕೆ ನಾವಿವತ್ತು ಕಾಲಿಟ್ಟಿದ್ದೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ನಡವಳಿಕೆ ತಜ್ಞರು ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ತರಬೇತುದಾರರು ಡಾಕ್ಟರ್ ಭರತ್ ಚಂದ್ರ ಅವರು. ಭರತ್ ಚಂದ್ರ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಒಂದು ಚರ್ಚೆಯನ್ನು ನಾವು ಅರ್ಧಕ್ಕೆ ನಿಲ್ಲಿಸಿದ್ವಿ. ಅಂತಂದರೆ ಒಂದು ಮನೆಯನ್ನು ಕೊಳ್ಳಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಆಶ್ಚರ್ಯ ಆಗುತ್ತೆ ನನಗೆ, ಸಾಮಾನ್ಯವಾಗಿ ಮನೆ ತೊಗೊಳ್ಬೇಕಾದ್ರೆ ಅಥವಾ ಕಟ್ಟಿಸ್ಬೇಕಾದ್ರೆ ಮನೆಯ ಹೆಬ್ಬಾಗಿಲು ಉತ್ತರಕ್ಕಿರಬೇಕು ಅಥವಾ ಹೆಬ್ಬಾಗಿಲು ಪೂರ್ವಕ್ಕಿರಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಜನ ತಲೆ ಕೆಡಿಸ್ಕೊಳ್ತಾರೆ. ಏನು ಇದ್ರ ಮಹತ್ವ ಏನು ಅಂತೀರಾ? ಇದು ನಮ್ಮ ವಾಸ್ತುವಿನಿಂದ ಬಂದಂಥ ಮಹತ್ವಗಳು. ಅಂದರೆ ವಾಸ್ತು ಪ್ರಿಯರು ಬಹಳ ಜನ ಇದ್ದಾರೆ. ಓಕೆ, ಅವರ ವಾದ ಏನು ಅಂತಂದರೆ, ಸೂರ್ಯ ಹುಟ್ಟೋದು ಪೂರ್ವದಲ್ಲಿ, ಅದೇ ನಾನು ಪೂರ್ವವನ್ನು ನೋಡಿಕೊಂಡು ನಾನು ಮನೆಯಲ್ಲಿ ಇದ್ದರೆ ಎಲ್ಲವೂ ಏಳಿಗೆ ಆಗುತ್ತೆ, ಪಶ್ಚಿಮದಲ್ಲಿದ್ದರೆ ಮುಳುಗುವಂಥ ಸಮಯ ಅಂತ. ಆದರೆ ಇದು ನಿಜ ಅಂತ ಅಲ್ಲ ಅಥವಾ ಸುಳ್ಳು ಅಂತನೂ ಅಲ್ಲ. ಹಾಗೂ ಉತ್ತರಕ್ಕೂ ಕೂಡ ಪೂರ್ವ ಮತ್ತು ಉತ್ತರಕ್ಕಿರುವಂಥ ಮನೆಗಳಿಗೆ ಬಾಗಿಲು ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಅದೇ ನೀವು ಪಶ್ಚಿಮಕ್ಕೆ ಮುಖ ಮಾಡಿದಂಥ ಮನೆಯಲ್ಲಿ ಬಹಳ ಕಷ್ಟಪಡಬೇಕಾಗ್ತದೆ. ಪೂರ್ವಕ್ಕೆ ಏನಾದರೂ ನೀವು ಮನೆ ಇದು ಅಥವಾ ಉತ್ತರಕ್ಕೆ ಏನಾದರೂ ನೀವು ಬಾಗಿಲಿಡಬೇಕಂದ್ರೆ ಕಷ್ಟಪಡಬೇಕಾಗ್ತದೆ. ಮುಖದ್ವಾರ ಮತ್ತು ಎಲ್ಲ ಬೆಡ್ರೂಮ್ ಇದೆಲ್ಲವೂ ವಾಸ್ತುವಿನಲ್ಲಿ ಒಂದು ಸ್ವಲ್ಪ ಕಷ್ಟ ಆಗೋಗುತ್ತೆ. ಆದರೆ ನಾನು ತಿಳಿದ ಮಟ್ಟಿಗೆ ಬಹಳ ಜನ ಜ್ಯೋತಿಷಿಗಳ ಹತ್ರ ಹೋಗ್ತಾರಲ್ಲ, ಕೆಲವರಿಗೆ ದಕ್ಷಿಣ ದಿಕ್ಕಿನ ದ್ವಾರನೇ ಮಹತ್ವ, ಶ್ರೇಯಸ್ಸು, ಕೆಲವರಿಗೆ ಪಶ್ಚಿಮನೂ ಆಗುತ್ತೆ. ಅಂದ್ರೆ ಈಗ ಕೆಲವರು ವಾಸ್ತು ತಜ್ಞರು ಒಂದು ಇದನ್ನ ಬದಲಿಸ್ಕೊಂಡಿದ್ದಾರೆ. ನಾವು ಮೊದಲಿಂದ ಕೇಳ್ಕೊಂಡು ಬಂದಿರೋ ಪ್ರಕಾರ ಮನೆ ಅಂತಂದ್ರೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಬಾಗಿಲಿದ್ರೆ ಶ್ರೇಯಸ್ಕರ ಅಂತ ಹೇಳ್ತಾರೆ. ಆದರೆ ಕೆಲವು ವಾಸ್ತು ತಜ್ಞರು ಏನು ಹೇಳ್ತಾ ಇದ್ದಾರೆ, ತಪ್ಪು, ಅದು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಮುಖ ಇರಬೇಕು. ಮನೆಯ ಯಜಮಾನ ಮನೆಗೆ ಎಂಟರ್ ಆಗಬೇಕಾದ್ರೆ, ಈಗ ಪಶ್ಚಿಮಕ್ಕೆ ಬಾಗಿಲಿದ್ದಾಗ ನೀವು ಯಾವ ಕಡೆ ಮುಖ ಮಾಡ್ಕೊಂಡು ಹೋಗ್ತೀರಾ? ಪೂರ್ವಕ್ಕೆ ಮುಖ ಮಾಡ್ಕೊಂಡು ಹೋಗ್ತೀರಾ. ದಕ್ಷಿಣಕ್ಕೆ ಬಾಗಿಲಿದ್ದಾಗ ನೀವು ಯಾವ ಕಡೆ ಮುಖ ಮಾಡ್ಕೊಂಡು ಹೋಗ್ತೀರಾ? ಉತ್ತರಕ್ಕೆ. ಸೊ ಮನೆಯ ಬಾಗಿಲು ಮುಖ್ಯ ಅಲ್ಲ, ಯಜಮಾನ ಮನೆಗೆ ಎಂಟರ್ ಆಗೋದು ಮುಖ್ಯ ಅಂತ ವಾದ ಮಾಡ್ತಾರೆ. ದೇವರಿಗೂ ಕೂಡ ಅದೇ ತರ ಇದೆ ತಾನೆ. ಹೌದು, ದೇವರು ಪೂರ್ವಕ್ಕೆ ಮುಖ ಮಾಡ್ಕೊಂಡಿರ್ಬೇಕು ಒಂದು ವಾದ. ಇನ್ನೊಂದು ವಾದ, ಪೂಜೆ ಮಾಡುವವನು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಬೇಕು ಅಲ್ವಾ? ಇವೆಲ್ಲವೂ ಇದಕ್ಕೆ ಎಂಡಿಲ್ಲ. ಇದು ಅನುಕೂಲ ಶಾಸ್ತ್ರ ಆಗಿ ಹೋಗ್ತದೆ. ಇನ್ನು ಸ್ವಲ್ಪ ಆದ್ಮೇಲೆ ಅನುಕೂಲ ಶಾಸ್ತ್ರ ಆಗಿ ಹೋಗ್ತದೆ. ನಮ್ಗೆ ಹೇಗೆ ಅನುಕೂಲನೋ ಹಾಗೆ ನಾವು ವಾದ ಮಾಡಿಕೊಂಡು ನಮ್ಮ ಮನಸ್ಸಿಗೆ ನಾವು ಕನ್ವಿನ್ಸ್ ಮಾಡ್ಕೊಂಡ್ಬಿಟ್ರೆ ಅದರಿಂದ ನಮಗೆ ಶ್ರೇಯಸ್ ಆಗೋಗ್ತದೆ. ಅಂದರೆ ಬೇರೆ ಬೇರೆ ಧರ್ಮೀಯರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಥಿಂಕ್ ಮಾಡ್ತಾರೆ. ಎಲ್ಲರೂ ಕೂಡ ಉತ್ತರಕ್ಕೆ ಬೇಕು, ಎಲ್ಲರೂ ಕೂಡ ಪೂರ್ವಕ್ಕೆ ಬೇಕು ಅಂತ ಏನು ಯೋಚನೆ ಇಲ್ಲ. ಆಮೇಲೆ ಈಗ ಬೆಂಗಳೂರಿನಂಥ ನಗರಗಳಲ್ಲಿ ಒಂದು ಮನೆ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇರಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ಹಾಗೂ ನೀವು ಕಾರ್ನರ್ ಪ್ಲಾಟ್ ಬಗ್ಗೆ ಬಂದ್ಬಿಡಿ. ಎಷ್ಟು ಒಂದು ನಿವೇಶನದ ಸಂಕೀರ್ಣದಲ್ಲಿ ಎಷ್ಟು ಕಾರ್ನರ್ಗಳಿರ್ಬೋದು? ಬಹಳ ಕಮ್ಮಿ, ಒಂದು 40-50 ಇರ್ಬೋದು, ಒಂದು 200-300 ನಿವೇಶನಗಳಿದ್ದಾಗ. ಹಾಗೆ ಎಲ್ಲರೂ ಕೂಡ ನನಗೆ ಕಾರ್ನರ್ ಪ್ಲಾಟೇ ಬೇಕು, ನಾರ್ತ್ ಈಸ್ಟ್ ಕಾರ್ನರೇ ಆಗಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗೋಗುತ್ತೆ. ಅದರಿಂದಾಗಿ ಎಲ್ಲಿ ಬಂದರೂ ಕೂಡ ಅದನ್ನು ಸ್ವಾಗತಿಸಿ ನಾನು ಮನೆಯನ್ನು ಕಟ್ಟಿ ಅಲ್ಲಿ ಆಸ್ ಎ ಚಾಲೆಂಜ್ ಸವಾಲಾಗಿ ತೆಗೆದುಕೊಂಡು ಆ ಮನೆಯಲ್ಲಿ ನೋಡೇ ಬಿಡೋಣ ಅಂತ ಮಾಡ್ಕೊಂಡು ನೀವು ಹೇಳ್ದಾಗೆ ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿರೋದು, ನೀವು ಹೇಳ್ದಾಗೇನೆ ದೇವರು ಈಗ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಾ ಪೂರ್ವಕ್ಕೆ ಹೋಗ್ತಾ ಇದ್ದೇನೆ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಒಳ್ಳೇದಾಗುತ್ತೆ. ಎಲ್ಲವೂ ಇರೋದು ಮನಸ್ಸಿನಲ್ಲಿ. ಹೌದು, ಮನಸ್ಸಿದ್ದಲ್ಲಿ ಮಾರ್ಗ. ಖಂಡಿತ. ಓಕೆ, ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ಒಂದು ಸೈಟ್ ಅಥವಾ ಒಂದು ಮನೆಯನ್ನು ಕೊಂಡ್ಕೊಳ್ಬೇಕಾದ್ರೆ ಪೂರ್ವ ತಯಾರಿಗಳನ್ನ ಏನೇನು ಮಾಡಬೇಕು ಅಂತ ನೆನ್ನೆಲ್ಲ ಸಾಕಷ್ಟು ಹೇಳಿದ್ದೀರಾ. ಚೆಕ್ ಲಿಸ್ಟ್ ಬಗ್ಗೆ ಹೇಳಿದ್ದೀರಾ, ಏನೇನು ದಾಖಲೆಗಳನ್ನೆಲ್ಲ ಇಟ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಯಾರೇ ಒಂದು ಮನೆಯನ್ನು ಕೊಂಡ್ಕೊಳ್ಬೇಕಾದ್ರೂ ಕೂಡ ಸಾಲ ಯೋಜನೆಗೆ ಹೋಗ್ತಾರೆ. ಎಷ್ಟೇ ದುಡ್ಡು ಇಟ್ಕೊಂಡಿದ್ರು ಕೂಡ ಸಾಲ ತಗೊಳ್ಬೇಕು, ಅಥವಾ ದುಡ್ಡು ಇಲ್ಲದವರು ಸಾಲ ತಗೊಳ್ತಕ್ಕಂಥದ್ದೇ ಜಾಸ್ತಿ. ಈಗ ಲೋನ್ ಪಡಿಬೇಕು ಅಂದರೆ ಏನು ಪ್ರೊಸೀಜರ್? ಹಾಗಾದರೆ ಇಲ್ಲಿ ಎರಡು ವಾಕ್ಯಗಳನ್ನು ಉಪಯೋಗಿಸಿರಿ ನೀವು. ಎಷ್ಟೇ ದುಡ್ಡಿದ್ದರೂ ಕೂಡ ಸಾಲ ತಗೊಳ್ತಾರೆ ಅಥವಾ ಸಾಲ ತಗೊಳ್ಬೇಕಾಗಬಹುದು. ಹೌದು. ಒಂದು ವಿಚಾರ, ಒಬ್ಬ ಆದಾಯ ತೆರಿಗೆ ಪಾವತಿದಾರನಾಗಿದ್ದರೆ ನೀವು, ನನ್ನ ಸಲಹೆ ಏನಂತಂದರೆ ಏನಿರ್ಬೋದು,
ಸಾಲವನ್ನು ತಗೊಳ್ಳಿ. ಓಕೆ. ಯಾಕಂದ್ರೆ ಯಾರ್ಯಾರು ಫಾರಂ ನಂಬರ್ 16 ಫಿಲ್ ಮಾಡ್ತಾರೆ ಅವರೆಲ್ಲ ಆದಾಯ ಇದು ನಮ್ಮ ಬಿಸ್ನೆಸ್ನವರು ಕೂಡ. ಓಕೆ. ಯಾಕಂತಂದ್ರೆ ಭಾರತ ಸರ್ಕಾರ ಮನೆ ಕಟ್ಟುವರಿಗಾಗಿ 2 ಮನೆ ಕಟ್ಟುವವರು, ಒಬ್ಬ 2 ಕಟ್ಬೋದು, 2 ಮನೆ ಕಟ್ಟುವರಿಗೆ ಭಾರತೀಯ ನಾಗರಿಕನಿಗೆ 2 ಥರದ ಸವಲತ್ತು ಕೊಡ್ತಾರೆ. ಸೆಕ್ಷನ್ 80C ಯಾರು ಮನೆಯನ್ನು ಕಟ್ತಾರೋ ಅವರು ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಮರುಪಾವತಿ ಮಾಡಬೇಕಾದ್ರೆ ಅಸಲಿಗೆ 1 ಲಕ್ಷ ರೂಪಾಯಿ ರಿಯಾಯಿತಿ ಕೊಡ್ತಾರೆ. ಅಸಲಿಗೆ ನೋಡಿ, ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಿರ್ಲಿಲ್ಲ. ಅಸಲಿಗೆ ಅಂದ್ರೆ LICಗೆ ನೀವು ಕಟ್ಟಿದಾಗ ಹೇಗೆ ನಿಮಗೆ ಕಟ್ಟಿದ ದುಡ್ಡೆಲ್ಲದಕ್ಕೂ ಇನ್ಕಮ್ ಟ್ಯಾಕ್ಸ್ ಇಲ್ಲವೋ ಅದೇ ತರಾನೇ. ಆಯ್ತು, ಒಂದಾಯ್ತು. ಎರಡನೇದು, ನಿಮ್ಮ ಯಾವುದೇ ಒಂದು EMI ಕಟ್ಟಬೇಕಾದ್ರೂ, ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಾದ್ರೂ, ಬ್ಯಾಂಕಿಗೆ ಹಣದ ಪಾವತಿ ಮಾಡಬೇಕಾದ್ರೆ, ಮನೆಯ ಸಾಲದ ಮರುಪಾವತಿ ಮಾಡಬೇಕಾದ್ರೆ ಅದರಲ್ಲಿ ಎರಡು ವಿಂಗಡಣೆ ಇದೆ. ಒಂದು ಸಾಲದ ಅಸಲಿನ ವಾಪಸ್ಸು, ಮತ್ತೊಂದು ಬಡ್ಡಿಯ ವಾಪಸ್ಸು. ಇದು ಬಡ್ಡಿಗೆ ಯಾರು 1.5 ಲಕ್ಷ ಕೊಡ್ತಾರೋ ವರ್ಷಕ್ಕೆ 1.5 ಲಕ್ಷ ರಿಯಾಯಿತಿ ಇದೆ. ಅಂದರೆ ನಿಮ್ಮ ಆದಾಯ 1,80,000 ಇನ್ನೊಂದು ಲಕ್ಷ 2,80,000 ನೀವು ಮನೆ ಬಾಡಿಗೆ ಕಟ್ಟಿದ್ರಿ, ತೆರಿಗೆ ಕಟ್ಟುವಾಗಿಲ್ಲ. ಪ್ಲಸ್ 1,50,000 ಅಲ್ಲಿಗೆ 4,30,000 ತೆರಿಗೆ ವಿನಾಯಿತಿ ಸಿಕ್ಕೋಯ್ತು. ಲೋನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ದೆ, ಅವ್ರು ಬೋರ್ಡ್ ಹಾಕಿದ್ರು ಮನೆಯಲ್ಲಿ, ಗಣೇಶ್ ಪ್ರಸಾದ್ ಅಂತ ಹಾಕಿದ್ರು. ಸರ್ ನನ್ನ ಹೆಸರು ಗಣೇಶ್, ಅದಕ್ಕೆ ಪ್ರಸಾದ್ ಹಾಕಿದ್ದೀನಿ ಸರ್ ಅಂತ. ತಪ್ಪು, ಚಿದಂಬರಂ ಪ್ರಸಾದ್ ಅಂತ ಬರೀಬೇಕಲ್ಲಿ. ಯಾಕಂದ್ರೆ ಅವ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಫ್ರೀಯಾಗಿ ಕೊಟ್ಟರು ನಿಮಗೆ. ನೋಡಿ, ವರ್ಷಕ್ಕೆ 1 ಲಕ್ಷ ಇಲ್ಲಿ, 1.5 ಲಕ್ಷ ಅಲ್ಲಿ, 2.5 ಲಕ್ಷ ಮರುಪಾವತಿ ಆಯ್ತು. ಸುಮ್ಮನೆ ಹೀಗೆ ಮಾತಿ ಹೇಳ್ಬೇಕಂತಂದ್ರೆ 15 ವರ್ಷ ತಗೊಂಡ್ರೆ 37 ಲಕ್ಷ ವೈಪೌಟ್ ಆಗೋಯ್ತು. ಅಂದ್ರೆ 37 ಲಕ್ಷ ನಿಮ್ಮ ಮನೆಗೆ ಬಿಟ್ಕೊಟ್ಟದ್ದು ಯಾರು? ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಅವರು. ಸೊ ಅವ್ರ ಹೆಸರೇ ಹಾಕ್ಬೇಕಲ್ಲಿ, ನಮ್ಮ ಹೆಸರು ಹಾಕುವಾಗೇ ಇಲ್ಲ. ಸೊ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಲೋನ್ ಮಾಡಿ ಯಾರ್ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವರು ಲೋನ್ ಮಾಡ್ತಕ್ಕಂಥದ್ದು ಒಳ್ಳೇದು. ಆದರೆ ನೀವೇನಾದರೂ ಅಗ್ರಿಕಲ್ಚರಿಸ್ಟ್ ಆಗಿದ್ದು ಅಥವಾ NRI ಆಗಿದ್ದರೆ ನನ್ನ ಸಜೆಷನ್ನು, ನೀವು ಯಾಕೆ ಲೋನ್ ತಗೊಳ್ಬೇಕು? ನಿಮ್ಮ ಹತ್ರನೇ ದುಡ್ಡಿದ್ರೆ ನೀವು ಯಾಕೆ ಪುನಃ 10% ಕೊಡಬೇಕು? ನಿಮ್ಮ ದುಡ್ಡನ್ನು ನೀವು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಬಹುದು. ಯಾಕಂದ್ರೆ NRIಗಳಿಗೆ 10%, ಅನಿವಾಸಿ ಭಾರತೀಯರಿಗೆ 10% ದೊಡ್ಡ ಅಮೌಂಟ್. ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ, ದುಬೈನಲ್ಲಿ ನೀವು ಬ್ಯಾಂಕಲ್ಲಿ ಇಟ್ಟರೆ 2% ಕೊಡೋದು, ಅದಕ್ಕೆ ಅವ್ರು ಇಲ್ಲಿ ತಂದು ಪೋಸ್ಟ್ ಆಫೀಸ್ಗೆ ಹಾಕೋದು. ಸಿಂಗಾಪುರ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ರೇಟ್ ಎಷ್ಟು ಗೊತ್ತಾ? 0.375% ವರ್ಷಕ್ಕೆ, ತಿಂಗಳಿಗಲ್ಲ, ವರ್ಷಕ್ಕೆ. ನಮ್ಮ ಇಂಡಿಯಾದಲ್ಲಿ ತಗೊಂಡ್ರೆ ನಿಮಗೆ 8.59%. ಅದು ಇನ್ಕಮ್ ಟ್ಯಾಕ್ಸೇಬಲ್, ಅಲ್ಲೂ ಇನ್ಕಮ್ ಟ್ಯಾಕ್ಸೇಬಲ್. ಅದರಿಂದಾಗಿ ಅನಿವಾಸಿ ಭಾರತೀಯರಿಗೆ ಬೇರೆ ಇದೇ ಇಲ್ಲ, ಅವ್ರ ದುಡ್ಡು ಹಾಕೋದಕ್ಕೆ ಬೆಟ್ರು. ಅಥವಾ ನೀವು ಅಗ್ರಿಕಲ್ಚರಿಸ್ಟ್ ಆಗಿದ್ರೆ 10% ದೊಡ್ಡ ಅಮೌಂಟ್ ನಿಮಗೆ ಉಳಿಸ್ಕೊಂಡ್ಬಿಟ್ರೆ. ಖಂಡಿತ. ಓಕೆ, ಈಗ ಲೋನ್ ಮಾಡೋದಾದ್ರೆ, ಈಗ ನಾವು ಪೇಪರ್ನಲ್ಲಿ ಅಥವಾ ಮೀಡಿಯಾಗಳಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀವಿ. ಅಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳವರು ಕೂಡ ಲೋನ್ ಕೊಡ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಅವರು ಕೊಡ್ತಾರೆ, ಕೊಡ್ತಾರೆ. ಸೊ ಜನಗಳಿಗೆ ನೀವು ಸಜೆಸ್ಟ್ ಮಾಡೋದು ಯಾವ ಬ್ಯಾಂಕ್ ಸಜೆಸ್ಟ್ ಮಾಡ್ತೀರಾ? ನೀವು ಸಾಲ ತಗೊಳ್ಬೇಕಾದ್ರೆ ಗೌರ್ಮೆಂಟ್ ಬ್ಯಾಂಕಿಗಳಿಗೆ ಹೋಗಬೇಕು. ದುಡ್ಡು ಇಡಬೇಕಾದ್ರೆ ಪ್ರೈವೇಟ್ ಬ್ಯಾಂಕಿಗೆ ಹೋಗಬೇಕು. ಯಾಕಂದ್ರೆ ಅವ್ರು ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ, ಸರ್ವಿಸು ಕೊಡ್ತಾರೆ. ಈ ಗೌರ್ಮೆಂಟ್ ಬ್ಯಾಂಕ್ನಲ್ಲಿ ತಗೊಂಡ್ರೆ ಅವ್ರಿಗೆ ಮನೆಗೆ ಬರೋದಿಲ್ಲ, ಅವ್ರಿಗೆ ಸ್ವಲ್ಪ ಸೋಮಾರಿತನ ಜಾಸ್ತಿ ಇದೆ. ಅದರಿಂದಾಗಿ 1-2 ಕಂತು ಆಚೆ ಹೋದ್ರು ಜಾಸ್ತಿ ತೊಂದರೆ ಕೊಡೋದಿಲ್ಲ. ಸೊ ಹಾಗಾಗಿ ನ್ಯಾಷನಲೈಸ್ಡ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ, ಶೆಡ್ಯೂಲ್ಡ್ ಬ್ಯಾಂಕ್ಸ್, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ 2 ವಿಂಗಡಣೆ ಇದೆ ಅಲ್ಲಿ. ಅದು 2ರಲ್ಲೂ ತಗೋಬಹುದು. ಒಂದು ಲೋನ್ ನಾವು ಹೋಮ್ ಲೋನ್ ಅಪ್ಲೈ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ದಾಖಲಾತಿಗಳು ನಮ್ಮ ತರ ಇರಬೇಕಾಗತ್ತೆ? ಬಹಳ ಪ್ರಾಮುಖ್ಯವಾದದ್ದು ಮೊದಲು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು. ಮತ್ತೆ ಈಗ ಆಧಾರ್ ಕಾರ್ಡು ಕೂಡ ಸೇರ್ಕೊಂಡಿದೆ. ಆಧಾರ್ ಕಾರ್ಡ್ ಬಂದ್ಬಿಟ್ರೆ ಮತ್ತೆಲ್ಲ ಹೆಚ್ಚಿಂದೆಲ್ಲ ಕ್ಯಾನ್ಸಲ್ ಆಗೋಯ್ತು. ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೇಬೇಕು. ಅದ್ರ ಬಗ್ಗೆ ಆಲಸ್ಯ ಮಾಡಲೇಬಾರ್ದು. ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಪ್ಯಾನ್ ಕಾರ್ಡ್ ಆಯ್ತು. ಆಮೇಲೆ ಬಹಳ ಪ್ರಾಮುಖ್ಯ ಅಂತಂದ್ರೆ ನೀವು ನಿಮ್ಮ ಪಾಸ್ಬುಕ್ಕಿನ 6 ತಿಂಗಳ ವಹಿವಾಟಿನ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆಯ್ತಲ್ಲ? ಅದಾದ ಮೇಲೆ ನೀವು ಕೆಲಸ ಮಾಡ್ತಿದ್ರೆ ಸ್ಯಾಲರಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಹಾಗೂ ನೀವು ಬಿಸ್ನೆಸ್ ಅನ್ನಾದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೊಡಬೇಕು. ಹಾಗೂ ನೀವು ಸ್ಯಾಲರಿ ಆದ್ರೆ ಕಳೆದ 3 ವರ್ಷದ ಸ್ಯಾಲರಿ ಸರ್ಟಿಫಿಕೇಟ್, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅವರಿಗೆ. ಅಂದ್ರೆ ಫಾರ್ಮ್ 16 ಅಂತ ಹೇಳ್ತಾರೆ. ಏನು ನೀವು ಕಟ್ಟಿದ್ರೆ ಇನ್ಕಮ್ ಟ್ಯಾಕ್ಸ್ ಕಳೆದ 3 ವರ್ಷ ಕೊಡಬೇಕು. ಇದು ಕೊಟ್ಟ ಮೇಲೆ ನಿಮ್ಮ ಪ್ರೂಫ್ಗಳೆಲ್ಲ ಇರಬೇಕು. ಆಮೇಲೆ ನಿಮ್ಮ ಜಾಬ್ ಕಂಟಿನ್ಯೂಷನ್ ಆಗುತ್ತಾ ಅದೆಲ್ಲ ಅಲ್ಲಿರಬೇಕು, ಎಲ್ಲ ಇರಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡವರು ಲೋನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದ್ರೆ
ಭಾಳ ಜನ ಬಿಸ್ನೆಸ್ ಮಾಡೋರು ನಮ್ಮ ಕ್ಲಾಸಿಗೆ ಬರ್ತಾರೆ. ಓಕೆ. ಅವ್ರು ಕೇಳಿದ್ರೆ ಪ್ಯಾನ್ ಕಾರ್ಡ್ ಇದೆಯಾ, ಇಲ್ಲ ಅಂತಾರೆ. ಆಮೇಲೆ ಪ್ಯಾನ್ ಕಾರ್ಡ್ ಯಾಕಿಲ್ಲ ಅಂತ ಕೇಳಿದ್ರೆ ನಾನೇ ಗೆಸ್ ಮಾಡ್ತೀನಿ, ಅವ್ರು ಹೇಳೋದಿಲ್ಲ ಸರ್ ಪ್ಯಾನ್ ಕಾರ್ಡ್ ಇದ್ರೆ ನಮ್ಮ ಅಡ್ರೆಸ್ ಗೊತ್ತಾಗ್ಬಿಡ್ತಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಅವ್ರು ಮತ್ತೆ ಮನೆಗೆ ಬಂದ್ಬಿಡ್ತಾರಲ್ಲ. ಖಂಡಿತ. ಇದು ಹೇಗೆ ವಾದ ಅಂತಂದ್ರೆ ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಅವ್ರ ಕಾರ್ ಬಿಡಲೇಬೇಕು ಅನ್ನುವಂಥ ವಾದ. ಆ ಥರ ಖಂಡಿತ. ಪ್ಯಾನ್ ಕಾರ್ಡ್ ಇದ್ದು ನನ್ನ ಆದಾಯ 1,80,000 ಮೇಲಾದರೆ ಗಂಡಸರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಅದರ ಕೆಳಗಿದ್ರೆ ಫೈಲ್ ಮಾಡೋದು ಬೇಡ. ಈಗ ಒಬ್ಬ ಬಿಸ್ನೆಸ್ನವನು ಕಳೆದ 4 ವರ್ಷದಿಂದ ಇನ್ಕಮ್ ಟ್ಯಾಕ್ಸೇ ಕಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಅಂದ್ರೆ ಇವತ್ತರ ಕಟ್ಟೇ ಇಲ್ಲ ಅವನು ಅಂತಾದರೆ ನಮ್ಮ ದೇಶದಲ್ಲಿ ಇರೋದೇನು ವಾಲಂಟರಿ ಡಿಸ್ಕ್ಲೋಸರ್ ಆಫ್ ಇನ್ಕಮ್ ಟ್ಯಾಕ್ಸ್. ಯಾರು ನಿಮಗೆ ಎಷ್ಟು ದಿವಸ ಅಂತ ಹೆಡ್ ಮಾಸ್ಟರ್ ನೋಡ್ಕೋಬಹುದು, ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು. ಈಗ ವಾಲಂಟ್ರಿ ಡಿಸ್ಕ್ಲೋಸರ್ ಆಗಿ ಇವರು ಕಳೆದ ಎಷ್ಟೋ ವರ್ಷದಿಂದ ಇವರು ಇವತ್ತವರೆಗೆ ಕಟ್ಟೇ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ಅವ್ರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಗಮನಕ್ಕೆ ಬರುತ್ತೆ ಅಂತಂದರೆ ನಿಮ್ಮ ಆದಾಯ 1,80,000 ಒಳಗಿದೆ ಅಂತ ಆಯಿತು. ಒಳಗಿದೆ, ಕಟ್ಟಿಲ್ಲ, ಅದಕ್ಕೋಸ್ಕರ ನಿಮ್ಮ ಆದಾಯ 1,80,000 ವಾರ್ಷಿಕವಾಗಿದ್ದಲ್ಲಿ ತಿಂಗಳಿಗೆ ಎಷ್ಟಾಯಿತು? 15,000 ಆಯಿತು. 15,000 ರೂಪಾಯಿ ಸಂಬಳ ನಿಮಗೆ ಬಂತು, ನಿಮ್ಗೆ ಆದಾಯ ಬರ್ತದೆ ಅಂತ ಆದರೆ ನೀವು ಅದರಲ್ಲಿ ಒಂದು 40% 60% ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. 40% ಉಳಿಸ್ಕೋತೀನಿ ಅಂತಂದರೆ ನಿಮ್ಗೆ 9,000 ರೂಪಾಯಿ ಆಯಿತು, 6,000 ರೂಪಾಯಿ ಆಯಿತು. ಓಕೆ. ಒಟ್ಟಿನಲ್ಲಿ ಇವಾಗ ಒಂದು ಲೋನನ್ನು ನಾವು ಪಡಿಬೇಕಾದ್ರೆ ಏನೆಲ್ಲ ದಾಖಲೆಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು? ಈ ಲೋನ್ ಅಂದರೆ ಹೋಮ್ ಲೋನ್, ಗೃಹ ಸಾಲವನ್ನು ಪಡೆಯೋದಕ್ಕೆ ಯಾರು ಅರ್ಹರು ಅಂತಕ್ಕಂಥ ಮಾಹಿತಿಯನ್ನು ಭರತ್ಚಂದ್ರ ಅವರು ಕೊಟ್ಟಿದ್ದಾರೆ. ಇನ್ನು ಈ ಲೋನನ್ನು ಪಡೆಯೋ ರೀತಿ ಹೇಗೆ, ಬ್ಯಾಂಕ್ ಅವ್ರು ಹೇಗೆ ಪ್ರೊಸೀಡ್ ಮಾಡ್ತಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.